ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ನೋಡಿ, ವಿಜಯಪುರ ಶಹರದ ಬಾಗಲಕೋಟ್ ರಸ್ತೆಯ ಹನಿಬರ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಪರಿಸ್ಥಿತಿ. ಯಾವಾಗ ಟ್ರೈನ್ ಬರ್ತವೆ ಆವಾಗ ಈ ಥರ ಪ್ರತಿಯೊಬ್ಬ ಸಾರ್ವಜನಿಕರು ನರಕ ಅನುಭವಿಸ್ತಿದ್ದಾರೆ. ಪ್ರತಿಯೊಬ್ಬರು ನೋಡಿ, ಇಲ್ಲಿ ಯಾರು ಜವಾಬ್ದಾರಿ ಇದಕ್ಕೆ ನೋಡಿ. ಸಾರ್ವಜನಿಕರು ಬೇಗ ಹೋಗ್ಬೇಕಂತೇಳಿ ರಸ್ತೆ ಬಿಟ್ಟು ಹೋಗ್ಬಿಡ್ತಾರೆ, ಅಡ್ಡಾಡಲಿಕ್ಕೆ ಬರಲಾರ್ದಂಗೆ. ಈ ಥರದ್ದು ವ್ಯವಸ್ಥೆ ನೋಡಿ. ಮಾನ್ಯ SP ಸಾಹೇಬ್ರೆ ನೋಡಿ, ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ನೋಡಿ. ಸಾರ್ವಜನಿಕರ ಪರಿಸ್ಥಿತಿ. ನಮ್ಮ MP ಸಾಹೇಬರು ಬಿಜಾಪುರದಲ್ಲಿ ಇದ್ದು ಇಲ್ಲದಂತೆ ಇರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಅವರು ಬಬಲೇಶ್ವರ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತಿದ್ದಾರೆ. ಆಮೇಲೆ ನಗರ ಶಾಸಕರಂತೂ ಹಿಂದೂ ಮುಸ್ಲಿಂ ಅಂತೇಳಿ ಇಲ್ಲಿ ಬಿಜಾಪುರ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಬಿಟ್ಟು ಬೇರೆ ಊರು ತಿರುಗಾಡಿ ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳೋ ಸಲುವಾಗಿ ಹಿಂದೂ ಮುಸ್ಲಿಂ ಅಂತ ವಿಷ ಬೀಜ ಬಿತ್ತುಗೊತ್ತ ಅವ್ರು ನಡೆದಿದ್ದಾರೆ. ಯಾರನ್ನ ಕೇಳಬೇಕು? ಸಾರ್ವಜನಿಕರು ಯಾರನ್ನ ಕೇಳಬೇಕು? ಜಿಲ್ಲಾಧಿಕಾರಿಗಳೇ. ತಾವಂತೂ ಪ್ರತಿಯೊಬ್ಬ MLA ಮಿನಿಸ್ಟರ್ ದಲ್ಲಾಳಿಗಳಾಗಿ ನೀವು ಕೆಲಸ ಮಾಡೋದು. ಯಾರನ್ನ ಕೇಳಬೇಕು? ಸಾರ್ವಜನಿಕರು. ಇದೇನು ಫ್ಲೈಓವರ್ ಆಗ್ಬಾರ್ದ್ರಿ? ಹಾಂ ರೀ, ಅಲ್ಲಿ ಸಿಕ್ಕೊಂಡ್ಬಿಟ್ರನ್ರಿ ಈಗ. ನೋಡ್ರಿ ಯಾವ ಟೈಪ್ ಪರಿಸ್ಥಿತಿ ನೋಡ್ರಿ ಸರ್. ಇದು ಫ್ಲೈಓವರ್ ಆಗ್ಬಾರ್ದ್ರಿ? ಫ್ಲೈಓವರ್ ಆಗ್ಬಾರ್ದು ನೋಡ್ರಿ. ಇದು ಇಂಥ ನರಕ ಅನುಭವಿಸೋದು ನೋಡಿ. ಯಾವಾಗ ಟ್ರೈನ್ ಬರ್ತದೆ, ಪ್ರತಿಯೊಬ್ಬರ ದಿವಸ ಟ್ರೈನ್ ಬರೋ ದಿವಸ ಯಾವಾಗ ಟ್ರೈನ್ ಬರ್ತದೆ ಈ ಪ್ರಕಾರ ಸಾರ್ವಜನಿಕರು ಸಾಯ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರು ಮನುಷ್ಯತ್ವ, ಮಾನವೀಯತೆ, ಜನಪ್ರತಿನಿಧಿಗಳು ಇದ್ದವರಲ್ಲಿ ಒಬ್ಬರಲ್ಲಿ ಇಲ್ಲ. ಬರೀ ತಾವು ಶ್ರೀಮಂತರಾಗೋದು, ಇಡೀ ಲೂಟಿ ಹೊಡಿದು, ಇದೊಂದು ಬಿಟ್ಟು ಬೇರೆ ಏನಿಲ್ಲ ನೋಡಿ. ಸಾರ್ವಜನಿಕರು ಸಾಯ್ಬೇಕಾ ನೋಡಿ. ಇಲ್ಲಿ ಟ್ರೈನ್ ಬಂದರೆ ಏನು ಹಾಲತ್ತು? ಟ್ರೈನ್ ಬಂದರೆ ಯಾವ ಥರ ನೋಡಿ, ಯಾವ ಥರ ಪರಿಸ್ಥಿತಿ ನೋಡಿ. ನಮ್ಮ ಭಾಗದ ಜನಪ್ರತಿನಿಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ಥರ ನೋಡಿ ಪರಿಸ್ಥಿತಿ. ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಬೇಕು ಅಂಥೇಳಿ 3-4 ತಿಂಗಳಾದ್ರೂ ನಾವಲ್ಲಿ ಧರಣಿ ಕುಳಿತಿದ್ದೀವಿ. ನಮಗೆ ಆ ಹೋರಾಟನ ಹತ್ತಿಕ್ಕೂ ಸಲುವಾಗಿನೂ ಅಡ್ಡಮಾರ್ಗ ಹಿಡಿದು ಜೈಲಿಗಟ್ಟಿ FIR ಮಾಡಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಜನಪ್ರತಿನಿಧಿಗಳಾಗಿ ಇಡೀ ದೇಶದ ಪ್ರಾಮಾಣಿಕ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ ನೋಡಿ. ಈ ಥರ ದಿನಾಲೂ ನರಕ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಪಾಪ ಏನು ಮಾಡ್ಬೇಕು ಇವ್ರು ನೋಡಿ. ಟ್ರೈನ್ ಇವರು ಗೇಟ್ ಹಾಕೋರು ನಮಗೆ ನೌಕರಿನೇ ಬೇಡಾಗಿದ್ರಿ, ನಮಗೆ ಏನು ಪರಿಸ್ಥಿತಿ ಅಂತೂ ಮೇಳಿಲ್ಲ ಅಂತ ಅವ್ರು ಹೇಳ್ತಾರೆ. ದಿನಾಲೂ ಅವ್ರಿಗೆ ಬೇಯ್ದು ಸಾರ್ವಜನಿಕರು ನೋಡಿ. ಪೂರ ಟೋಟಲ್ ಟ್ರಾಫಿಕ್ ಜಾಮ್ ನೋಡಿರಿ. ಟ್ರೈನ್ ಬಂದರೆ ಅಪಘಾತ ತಪ್ಪಿದ್ದಲ್ಲ. ಯಾವಾಗ ಟ್ರೈನ್ ಬರ್ತವೆ ಈ ಥರ ಪ್ರತಿಯೊಬ್ಬರು ಸಾರ್ವಜನಿಕರು ದಿನಾಲೂ 40-50 ಟ್ರೈನ್ ಹೋಗ್ತವೆ. ಇಲ್ಲಿ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ 2-3 ವರ್ಷ ಫ್ಲೈಓವರ್ ಮಾಡಬೇಕು. ಇಲ್ಲಿ ಸಾರ್ವಜನಿಕರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ಭಯಂಕರ ಮೋಸ ಹೋಗ್ತಾ ಇದ್ದಾರೆ. ಈ ಥರ ಅನಾಹುತ ಆಗ್ತಾ ಇದೆ. ಇದಕ್ಕೆ ಫ್ಲೈಓವರ್ ಮಾಡಬೇಕು ಅಂತೇಳಿ ಮಾನ್ಯ MP ಸಾಹೇಬರಿಗೆ, ಆಮೇಲೆ ನಗರ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೂ ಕೂಡ ಎಷ್ಟು ಸಾರಿ ನಾವು ಮನವಿ ಕೊಟ್ಟರು. ಅವ್ರೇನು ಅದಾರೋ, ಏನು ಬಿಜಾಪುರದಲ್ಲಿ ಇಲ್ಲೋ, ಅಥವಾ ಏನು ಬರೆಯತ್ತಾವ ಯಾಕರೆ ಜನಪ್ರತಿನಿಧಿಗಳು ಹಾಕಾರೋ ಅದು ಗೊತ್ತಾಗಲತ್ತಿಲ್ಲ. ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳು ಆಗೋದು ಬಿಟ್ಟು ಅವರು ಯಾಕೆ ಜನಪ್ರತಿನಿಧಿ ಆಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಬೇರೆ ಸಿಟಿ ಒಳಗೆ ಸಾಕಷ್ಟು ಡೆವಲಪ್ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ಜನಪ್ರತಿನಿಧಿ ಇದ್ದಾರೆ, ಇಲ್ಲ ಅನ್ನೋದಿಲ್ಲ. ಅವರು ತಮ್ಮ ಊರು ಸುಧಾರಣೆ ಸಲುವಾಗಿ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ಏನು ಪ್ರಯೋಜನ ಇಲ್ಲ. ಬರೀ ತಮ್ಮ ಆಸ್ತಿ ದ್ವಿಗುಣ ಮಾಡ್ಕೊಳ್ಳೋಕೆ ಮಾತ್ರ ಜನಪ್ರತಿನಿಧಿ ಆಗ್ತಾ ಇದ್ದಾರೆ. ನಮ್ಮ ಸಾರ್ವಜನಿಕರ ಮಾತಿಗೆ ಮನ್ನಣೆ ಕೊಡುತ್ತಿಲ್ಲ ನೋಡಿ. ಆ ಕಡೆ ಗಾಡಿಗಳು
ಏನು ಮೇಳಿಲ್ಲ ನೋಡಿ. ಎಲ್ಲ ಕಡೆ ಟ್ರಾಫಿಕ್ ಜಾಮ್. ಎಲ್ಲಿ ಹೋಲಕ್ಕೆ ದಾರಿನಿಲ್ಲ ನೋಡಿ. ಈ ಕಡೆ ನೋಡಿ, ಎಲ್ಲ ಒಂದೊಂದು ಕಿಲೋಮೀಟರ್ ಗಾಡಿ ನಿಂತಿದ್ದಾವೆ ನೋಡಿ. ಆ ಕಡೆ ವೆಸ್ಟ್ ಎಂಡ್ ಮುಂದೆ ಗಾಡಿ ಅಲ್ಲಿ ಪೂರ ಎಲ್ಲಿ ಏನು ದಾರಿನಿಲ್ಲ. ಇಂಥ ಪರಿಸ್ಥಿತಿ ದಿನಾಲೂ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಇದು ಫ್ಲೈಓವರ್ ಆಗ್ಬಾರ್ದ್ರಿ. ಫ್ಲೈಓವರ್ ಆಗ್ಬಾರ್ದು ಸರ್. ನೋಡ್ರಿ ದಿನಾಲು ಇದು ದಿವಸದಲ್ಲಿ ಒಂದು ಟ್ರೈನ್ ಅಲ್ಲ, 40-50 ಟ್ರೈನ್ ಹೋದಾಗ ಒಮ್ಮೆ ಫ್ಲೈಓವರ್ ಆಗ್ಬಾರ್ದ್ರಿ. ಸರ್ ಫ್ಲೈಓವರ್ ಆಗ್ಬಾರ್ದು. ಫ್ಲೈಓವರ್ ಆಗ್ಬಾರ್ದು.